1000 ಕೊಡಿ 2000 ಕೊಡಿ ಬಹಳ ಬೇಜಾರಾಗುತ್ತೆ ಸರ್, ಹೇಳ್ಕೊಳ್ಳಕ್ಕಾಗಲ್ಲ. ಇವ್ರ ಹತ್ರ ವಸೂಲಿ ಮಾಡ್ತಾರೆ. ಈ ತರದ ಈ ಲಂಚ್ ಉಳಿತಾಳ ಈ ಆಫೀಸ್ಗಳೆಲ್ಲ ಇದೆ, ಅದನ್ನ ನಿಯಂತ್ರಣ ಮಾಡ್ಬೇಕು ನಾವು. ಆಮೇಲೆ ನಮಗೆ ಆಕ್ಚುಲಿ ಮಧು ಬಂಗಾರಪ್ಪ ಬಂದಿದ್ರೆ ಬಹಳ ಒಳ್ಳೇದಿತ್ತು ಅಂತ ಕಾಯ್ತಿದ್ವಿ. ಯಾಕಂದ್ರೆ ನಮ್ಮ ಬಂಗಾರಪ್ಪನವರಿದ್ದಾಗ ರೂಪಾಂಕ ಕೊಡೋದ್ರ ಮುಖಾಂತರ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಅಜರಾಮರವಾಗಿ ಉಳಿದಿದ್ದಾರೆ. ಅವ್ರು ನೆನಪು ನಾವು ಇಷ್ಟು ವರ್ಷ ಸೇವೆ ಮಾಡಿದೀವಿ, ನಾಳೆ ನೇಮಕಾತಿ ಆದಾಗ ಅರ್ಜಿ ಹಾಕಿರ್ತೀವಿ, ಇಲ್ಲಿ ಪಾಠ ಮಾಡಬೇಕು, ಮತ್ತೆ ಹೊಸ ಅರ್ಜಿ ಹಾಕಿ ನಾವು ಓದಿ ನೌಕರಿ ತಗೊಳ್ಳೋದಕ್ಕೆ ಸ್ವಲ್ಪ ತೊಡಕಾಗ್ತದೆ ಓದೋದಕ್ಕೆ. ಯಾಕಂದ್ರೆ ನಾಳೆ ಪಾಠ ಮಾಡ್ಬೇಕಂದ್ರೆ ರಾತ್ರಿ ಓದ್ಬೇಕು ಮಕ್ಕಳಿಗೋಸ್ಕರ. ಹಾಗಾಗಿ ನಮ್ಮನ್ನ ನೇಮಕಾತಿಯಲ್ಲಿ ಕೃಪಾಂಕವನ್ನು ಕೊಟ್ಟು ನೀವು ಪರಿಗಣಿಸಿ ಅಂತ ಹೇಳಿ ಕೇಳಿದ್ವಿ. ಇದನ್ನೇನಾದ್ರೂ ರಾಜ್ಯ ಸರ್ಕಾರದಲ್ಲಿ ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ 1 ವರ್ಷ ಮಾಡಿದವರಿಗೆ 2 ವರ್ಷ ಮಾಡಿದವರಿಗೆ 3 ವರ್ಷದ ಮಾಡೋದು. ಈಗ ನನಗೆ ನಿಮ್ ಬಗ್ಗೆ ಒಂದು ಖುಷಿ ಸರ್, ನಮ್ಮ ಅತಿಥಿ ಉಪನ್ಯಾಸಕರಿಗೆ ನೀವು ಇಡಿಗಂಟು ಅಂತ ಹೇಳಿ ಕೊಟ್ಟಿದ್ದೀರಿ, ಬಹಳ ಒಳ್ಳೆ ಒಂದು ಗ್ರೇಸ್ ಅಂಕಗಳ ರೀತಿಯಲ್ಲಿ ಮಾಡಿದ್ದಾರೆ. ಅದೇನು ಕೃಪಾಂಕಗಳನ್ನು ಕೊಟ್ಟಿದ್ದಾರೆ, ಅದೇ ಸಿಸ್ಟಮ್ ಅನ್ನ ಇಲ್ಲಿಗೆ ತಂದ್ರೆ ಇವರೆಲ್ಲ ಬದುಕ್ತಾರೆ ಸರ್. ಇಲ್ಲ ಅಂದ್ರೆ ಮುಗಿದೋತ್ ಏಜ್ ಆಗಿದೆ, ಏನು ಕೆಲಸ ಸಿಗಲ್ಲ, ಏನಿಲ್ಲ, 2-3 ಮಕ್ಕಳಾಗಿದ್ದಾವೆ, ಇವ್ರು ಹೋಗೋದೇ ಇವರೆಲ್ಲ. ನೀವೇ ಮಾಡ್ಬಿಡಿ ಹೋಗ್ಲಿ. ಮುಗಿದಿಲ್ಲ, ನಾನು ಮುಗಿದ್ಮೇಲೆ ಹೇಳೋದು ಈ ಕೃಪಾಂಕದ ಇದನ್ನ ನೀವು ಮಾಡಬೇಕು ಸರ್. ಮತ್ತೆ ಇವರು ಕಾಯಂ ಮಾಡ್ಕೊಳ್ಳಿ ಅಂತ ನಾವು ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಬರೀ ನಾವಷ್ಟೇ ಹೇಳ್ತಾ ಇರೋದಲ್ಲ. ಈಗಾಗಲೇ ಹರಿಯಾಣ